ಗಾಂಧಿ. ಅದು ನನಗೆ ಗೊತ್ತಿಲ್ವಾ? ನಿನ್ನ ಜೊತೆ ನಾನಿದ್ದೀನಿ, ನಿನಗೇನು ಆಗಕ್ಕೆ ನಾನು ಬಿಡಲ್ಲ. ಬಾ ನನ್ನ ಜೊತೆ. ಇಲ್ಲ ಗಾಂಧಿ. ಹೇಳ್ತೀನಿ ಬಾ. ಸರ್, ಮತ್ತ್ಯಾಕೆ ನೀವು ಬಂದ್ರಿ? ನೀವೆಷ್ಟೇ ಸಾರಿ ಹೇಳಿದ್ರು ನಾನು ನನ್ನ ನಿರ್ಧಾರನ ಚೇಂಜ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಿಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಾಗಿದೆ. ನೀವಿನ್ ಮನೆಗೆ ಹೋಗ್ಬೋದು. ಸರ್, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು ಅಂತಾರೆ. ಅಂಥದ್ರಲ್ಲಿ ಲಕ್ಷ್ಮಿ ಏನು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ರು ನೀವು ಯಾಕೆ ಸರ್ ನಂಬ್ತಾ ಇಲ್ಲ? ಆ ವಿಡಿಯೋ ನೋಡಿದ್ಮೇಲೂ ಹೇಗ್ರಿ ನಮ್ದೇ ಇರೋಕ್ಕಾಗತ್ತೆ? ನೋಡಿ, ಲಕ್ಷ್ಮಿ ತಪ್ಪು ಮಾಡಿಲ್ಲ ಅಂತ ನಿನ್ನ ಕೈಲಿ ಪ್ರೂವ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಮಾಡ್ತೀನಿ ಸರ್. ಇವಳೇನು ತಪ್ಪು ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಸರಿ, ಇವತ್ತು ಸಂಜೆವರೆಗೂ ನಿನಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಪ್ರೂವ್ ಮಾಡಿಲ್ಲ ಅಂದ್ರೆ ನಾನು ನಿನ್ನ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಸರಿ ಸರ್. ಲಕ್ಷ್ಮಿ, ನೀನ್ ಮನೆಗೆ ಹೋಗು. ಇಲ್ಲಿದೆಲ್ಲ ನಾನು ನೋಡ್ಕೋತೀನಿ. ಆದ್ರೆ ಈ ವಿಷಯ ಮನೆಯವ್ರಿಗೆಲ್ರಿಗೂ ಗೊತ್ತಾಗಿದೆ. ನಾನು ಹೇಗೆ ಅವ್ರನ್ನೆಲ್ಲ ಫೇಸ್ ಮಾಡ್ಲಿ? ಲಕ್ಷ್ಮಿ, ನೀನ್ ಇಷ್ಟೊಂದು ಹೆದರ್ಕೊಂಡ್ರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ. ನೀನ್ ಎಷ್ಟು ಸ್ಟ್ರಾಂಗ್ ಅಂತ ನನಗೆ ಗೊತ್ತು. ನೀನ್ ಏನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ ನೀನ್ ರೀಜಾಯ್ನಿಂಗ್ ಲೆಟರ್ ತಗೊಂಡೇ ನಾನು ಮನೆಗೆ ಬರೋದು. ಇವಾಗ ಹೋಗು. ತಗೋ, ಇದರಲ್ಲಿ ಕಣ್ಣೀರು ಒರೆಸ್ಕೊಂಡು ಇಲ್ಲಿಂದ ಹೊರಟೋಗು. ಮತ್ತೆ ಈ ಕಾಲೇಜ್ ಕಡೆಗೆ ತಲೆ ಹಾಕ್ಬೇಡ. ಬಾಯ್ ಬಿಟ್ರೆ ವೇದಾಂತ ನೋಡುತ್ತಿದ್ದೆ. ಈಗ ನೋಡು ನಿನಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ. ನಾನು ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತಿಲ್ವಾ ಶಮಿತಾ? ನೀನು ತಪ್ಪು ಮಾಡಿದ್ಯಾ ಅಂತ ಇಡೀ ಊರೇ ಹೇಳ್ತಿದೆ. ಅಂದಮೇಲೆ ನೀನು ತಪ್ಪು ಮಾಡಿಲ್ಲ ಅಂತ ನಾನು ಹೇಗೆ ಹೇಳಿ? ಆದಿಗೆ ಬುದ್ಧಿ ಇಲ್ಲ ಅಂದ್ರೆ ನನಗಿಲ್ವಾ? ಮೊದಲು ನೀನು ಆದಿ ಜೀವನದಿಂದ ಅವನ ಮನೆಯಿಂದ ಹೊರಗೆ ಹೋಗು. ಏನ್ ಹೇಳ್ತಿದ್ಯಾ? ನಿನ್ನೆ ಫೆಸ್ಟ್ ಆದ್ಮೇಲೆ ಲಕ್ಷ್ಮಿ ಊಟಕ್ಕೆ ಅಂತ ಇಲ್ಲಿ ಬಂದಾಗ ಲಕ್ಷ್ಮಿ ಮೇಲಿನ ಕೋಪಕ್ಕೆ ಅವ್ರ ಜ್ಯೂಸ್ ಒಳಗಡೆ ಡ್ರಿಂಕ್ಸ್ ಮಿಕ್ಸ್ ಮಾಡಿರೋದು ನೀವೇ ತಾನೆ? ಅವಳ ಮೇಲೆ ಕೋಪ ಇದ್ದಿದ್ ನಿಜ, ಆದ್ರೆ ಅದಕ್ಕೆ ತಕ್ಕ ಶಾಸ್ತಿ ಆಯ್ತಲ್ಲ. ನಾವು ಮಾಡಿಲ್ಲ ಇದನ್ನ. ನನ್ನ ಮಕ್ಕಳ ನಿಜ ಹೇಳ್ತೀರಾ ಇಲ್ವಾ? ನಾವಲ್ಲ ಗುರು, ಒಬ್ಬ ವೆಯ್ಟರ್ ಮಿಕ್ಸ್ ಮಾಡ್ತಾ ಇದ್ದಿದ್ ನೋಡ್ದೆ. ಏನ ವೆಯ್ಟರ? ಹಾ, ಅವ್ನು ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಈ ವಿಡಿಯೋಲಿ ಇರೋರು ಯಾರಾದ್ರೂ ಅಂತ ನೋಡಿ. ಇವ್ರ ಮಿಕ್ಸ್ ಮಾಡ್ತಾ ಇದ್ದಿದ್ದು. ನಮ್ಮ ಕಾಲೇಜ್ ಅವರ ಇವ್ರನ್ನ ಆಲ್ರೆಡಿ ಎಕ್ಸ್ಪೆಲ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಹೊರಗೆ ಕುಡಿತಾ ಇದ್ರು ಅವರು. ನಾವು ಈ ಬಾಟ್ಲ್ ಜೊತೆ ಇನ್ನ ಬಾಟ್ಲಿಗಳು ಇಟ್ಟಿದ್ವಿ. ಆ ಬಾಟ್ಲು ನಮ್ದೇ ಅಂತ ಕೇಳಕ್ ಹೋಗಿದ್ದಕ್ಕೆ ನಮ್ಮನ್ನೇ ಬೈಕ್ ಕಳ್ಸಿದ್ರು. ಹೌದಾ? ನೀವು ಅಷ್ಟು ಸಲ ಫೋನ್ ಮಾಡಿದ್ರು ಅವಳು ಫೋನ್ ತೆಗಿತಾ ಇಲ್ಲ. ಲಕ್ಷ್ಮಿ ಮಾತ್ರ ಅಲ್ಲ, ಆದಿನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಂದ್ರೆ ಅವನು ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದಲ್ವಾ? ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ನನ್ನ ಮಗ ಅಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನನ್ನ ತಂಗಿನೂ ತಪ್ಪು ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅತ್ತೆ. ಖಂಡಿತ ಇದರಲ್ಲಿ ಏನೋ ತಪ್ಪಾಗಿದೆ. ಅದಕ್ಕೆ ನನ್ನ ತಂಗಿ ಬಲಿಯಾಗಿದ್ದಾಳೆ ಅಷ್ಟೇ. ಓ, ನಿಮ್ಮ ತಂಗಿ ಪರ ಸಮರ್ಥನೆ ಮಾಡ್ಕೊಳ್ತಿದ್ದೀರಾ? ನೀವು ನಿಮ್ಮ ತಂಗಿ ಪರ ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರು ಸತ್ಯ ಏನು ಅನ್ನೋದನ್ನ ವಿಡಿಯೋದಲ್ಲೇ ನೋಡ್ತಾ ಇದೀವಲ್ಲ. ಯಾವ ವಿಡಿಯೋ? ಏನ್ ನಡೀತಿದೆ ಇಲ್ಲಿ? ಅದಕ್ಕೆ ಯಾಕಿಷ್ಟು ಜೋರಾಗಿ ಕಿಚ್ಚಾಡ್ತಿದ್ದೀರಾ? ಏನಾಯ್ತು? ನೋಡಿ ಅತ್ತೆ,
ನಿಮ್ಮ ಮುದ್ದು ಲಕ್ಷ್ಮಿ ಮಾಡಿರೋ ಅವಾಂತರನ ನಿನ್ನೆ ಕಾಲೇಜಲ್ಲಿ ಕುಡ್ದು ಕೊಂಡಾಡಿದಾಳೆ. ಇದ್ಯಾಕೆ ಸಾಧ್ಯ? ನಿನ್ನೆ ಫೆಸ್ಟ್ ಮುಗಿದ್ಮೇಲೆ ಅವಳು ಕಾಲೇಜಲ್ಲೇ ಇರಲಿಲ್ಲ. ಆದಿ ಜೊತೆ ಅವ್ರ ಫ್ರೆಂಡ್ ಮನೇಲಿದ್ಲು. ಮತ್ತೆ ಇದೆಲ್ಲ ಹೇಗೆ? ನಿನ್ನೆ ಆದಿನ ಭೇಟಿ ಮಾಡಿದಾಗ್ಲೂ ಇದ್ರ ಬಗ್ಗೆ ಅವನೇನು ಹೇಳಲಿಲ್ವಲ್ಲ. ಯಾಕೆ ದೇವ್ಕಿ, ಯಾಕೇನು ಮಾತೇ ಆಡ್ತಾ ಇಲ್ಲ? ಈ ವಿಡಿಯೋ ಮೇಲೆ ನಿಮ್ಗೆ ನಂಬಿಕೆನೇ ಬರ್ತಾ ಇಲ್ವಾ? ಹೀಗೇನೆ ಮನೆಯಲ್ಲಿ ಎಲ್ರ ಹತ್ರನೂ ನಂಬಿಕೆ ಗಳಿಸಿ ಈಗ ಕುದ್ಕೆ ಕುಯ್ಯೋಕ್ ಕೆಲಸ ಮಾಡಿದಾಳೆ. ಚಂಚಲ, ಬಾಯಿಗೆ ಬಂದಾಗ ಮಾತಾಡಿ ಸಣ್ಣ ಕಿಡಿನ ಉರಿಯೋ ಜ್ವಾಲೆ ಆಗಿ ಮಾಡಬೇಡ. ಅವ್ರು ಬರೋ ತನಕ ಸುಮ್ಮನೆ ರೀ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಲಕ್ಕಿ